ಇದೇ ವೇಳೆ ಮೊದಲ ಪತ್ನಿ ವಿರುದ್ಧ ಹಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ನಾಗರತ್ನ 4 ವರ್ಷದ ಹಿಂದೆಯೇ ನನ್ನ ಮರ್ಯಾದೆಯನ್ನು ತೆಗೆದಿದ್ದಾರೆ. ಅವರು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡಿಲ್ಲ. ನಾಗರತ್ನಗೆ ದೊಡ್ಡ ಮನೆಯನ್ನ ಕೊಟ್ಟು ನಾನು ಬಾಡಿಗೆ ಮನೆಯಲ್ಲಿದ್ದೇನೆ. ಆದರೆ ನಾಗರತ್ನ ಬಾಯಿ ಬಿಟ್ರೆ ಸುಳ್ಳು ಹೇಳೋದು ಅಂತ ದುನಿಯಾ ವಿಜಿ ಹೇಳಿದ್ದಾರೆ. ನಮ್ಮ ಫ್ಯಾಮಿಲಿ ವಿಷಯನ ಬೀದಿಗೆ ತರಬಾರ್ದು ಅಂತ ಇದ್ದೆ. ಈಗಾಗಲೇ ಒಂದು 4 ವರ್ಷದ ಮುಂಚೆ ಅಲ್ಲಿ ನನ್ನ ಕೆಟ್ಟವನ್ ಮಾಡಿದ್ರು, ನನ್ನ ಬೇರೆ ತರ ತೋರಿಸಿದ್ರು. ವಿಜಿ ಸರಿ ಇಲ್ಲ, ಅವನ ಹಂಗೆ ಇವನು ಹಿಂಗೆ ಅಂತ ಮನೆಗೂ ನನ್ನ ಮಾರ್ಬಿಟ್ರು. 2.5 ವರ್ಷದ ಮುಂಚೆ ನನ್ನ ವಿಲನ್ ಆಗಿ ತೋರಿಸಿ ನನ್ನ ಕೆಟ್ಟವನ್ ಮಾಡಿದ್ದು. ಅದಾದ್ಮೇಲೆ ನಾನು ಕೋರ್ಟ್ಗೆ ಹೋದೆ. ಕೋರ್ಟಲ್ಲಿ 2.5 ವರ್ಷ ಅಲ್ದು. 2.5 ವರ್ಷ ಆದ ಮೇಲೆ ಒಂದು ರಾಜಿ ಆಯ್ತು. ಅಲ್ಲಿ ಏನು ರಾಜಿ ಆಯ್ತು, ಇನ್ನಾದ್ರೂ ಕ್ಷಮಿಸ್ಕೊಂಡು ಚೆನ್ನಾಗಿ ಇಟ್ಬಿಡಿ, ನೀವೇ ಹಾಕಿರೋದು ಕೇಸು ವಿಜಿ ಅವರೇ ಆಯ್ತು ಸರ್. ನಂದು ಕೆಲವೆರಡು ನಿರ್ಬಂಧನೆಗಳಿವೆ, ಅದನ್ನ ಫಾಲೋ ಮಾಡಾಗಿದ್ರೆ ನಾನು ಫಾಲೋ ಮಾಡ್ತೀನಿ ಸರ್. ಏನೋ ನಾನು ಬಿಟ್ಬಿಡ್ತೀನಿ ಸರ್, ನನ್ನ ಕೈಲಿ ಆಗಲ್ಲ. ಬಂದು ನಮ್ಮ ತಾಯಿ ತಾನೇ ಚೆನ್ನಾಗಿ ನೋಡ್ಕೋಬೇಕು ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ದಯಮಾಡಿ ಯಾವುದೇ ಕಾರಣಕ್ಕೂ ಫ್ರೀ ಅಂದರೆ ನೆಮ್ಮದಿಯಾಗಿರಬೇಕು, ಮನೇಲಿ ನೆಮ್ಮದಿಯಾಗಿರಬೇಕು ಅನ್ನೋದು. ಅದು ಯಾವುದು ನಡೀಲಿಲ್ಲ. ಆಕೆ ಬಾಯಿ ಬಿಟ್ಟರೆ ಸುಳ್ಳು ಹೇಳುತ್ತೆ ಹೆಂಗಸು, ಬಾಯಿ ಬಿಟ್ಟರೆ ಸುಳ್ಳು. ಅದೇ ತಾಯಿ ತಂದೆ ನೋಡ್ಕೊಳ್ಳಲಿಲ್ಲ. ನನಗೆ ತಾಯಿ ತಂದೆ ಬಿಟ್ಟರೆ ಇನ್ಯಾರು? ತಾಯಿ ತಂದೆ ಇಲ್ಲ ಅಂದಮೇಲೆ ತಾಯಿ ತಂದೆನ ಇವಾಗ ಯಾವುದೇ ತಾಯಿ ತಂದೆ ಆಗಲಿ ಸಂಸಾರ ಕಿತ್ತಾಕಕ್ಕೆ ನೋಡ್ತಾರ? ಯಾವ ತಾಯಿ ತಂದೆ ನೋಡ್ತಾರೆ ಸಂಸಾರ, ಮಗನ ಸಂಸಾರ ಕಿತ್ತಾಕೋದಕ್ಕೆ? ನಾನು ಮಾತ್ರ ಬೇಕು, ಅಪ್ಪ ಅಮ್ಮ ಬೇಡ ಅಂದರೆ ಸರ್ ನಂಗೆ ತಾಯಿ ತಂದೆ ದೊಡ್ಡವರು ಸರ್, ನಿಮ್ಮಲ್ಲೇ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ನೀವು ದೂರ ಆಗಿ. ಸರಿ, ಏನು ಬೇಕು? ಅದಕ್ಕೆ ನನಗೆ ಮನೆ ಬೇಕು ಅಂತ ಫಸ್ಟ್ ಆಕೆ ಕೇಳ್ತಾರೆ. ಆ ಮನೇನ ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ. ನಾನು ಬಾಡಿಗೆ ಮನೇಲಿದ್ದೀನಿ, ನನಗೆ ಹೇಳ್ಕೊಳಕ್ಕೆ ಅವಮಾನ ಇಲ್ಲ. ಅಷ್ಟು ದೊಡ್ಡ ಮನೇನ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಯಾರು? ಆಕೆ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಪುನಿಯಾರ್ವಣ ಮನೇನ ಬಿಟ್ಕೊಡ್ತೀನಿ. ನನಗೆ ತೋಟ ಬೇಕು ಅಂತ ಹೇಳ್ತಾರೆ. ಅವಾಗ 3 ಎಕರೆ ತೋಟನ ಸಾಮ್ರಾಟ್ ಹೆಸರಿಗೆ ಬರ್ಕೊಡ್ತೀನಿ. ಇದಕ್ಕೆ ನಾನು ಹೊಣೆ ಇಲ್ಲ, ಸಾಮ್ರಾಟ್ ಇದಕ್ಕೆ ಹಕ್ಕುದಾರ. ಅದರಲ್ಲಿ ಮೆನ್ಷನ್ ಮಾಡ್ತೀನಿ, ನಾನು ಮಾನಸಿಕವಾಗಿ ನೊಂದು ಈ ಜಾಗನ ಆಯ್ತಾ ಕೊಡ್ತಾ ಇದ್ದೀನಿ ಅಂತ ಬರ್ಕೊಡ್ತೀನಿ. ಇದಾದ ಮೇಲೆ ನನ್ನ ಹೆಣ್ಮಕ್ಳಿಗೆ 6 ಎಕರೆ ಜಾಗನ ಮೊನ್ನೆ ಅದು ಖಾತೆ ಕಂದಾಯ ಕಂಪ್ಲೀಟ್ ಆಗಿದೆ, ಅದನ್ನು ರೆಡಿ ಮಾಡಿದ್ದೀನಿ, ಬರ್ಕೊಡ್ಬೇಕು. ನಾನು ಸತ್ತರೆ ನನ್ನ ಸಮಾಧಿ ಮಾಡೋಕ್ಕೆ ನೀನು ಬರ್ಕೂಡ್ದು ಅಂತ ವಿಲ್ ಮಾಡಿಕೊಡ್ತಾರೆ. ಯಾರು? ನನ್ನ ತಾಯಿ ವಿಲ್ ಮಾಡಿರ್ತಾರೆ, ನನ್ನ ಸಾವಿಗೆ ನೀನು ಬರ್ಕೂಡ್ದು, ಯಾವುದೇ ಕಾರಣಕ್ಕೂ ನೀನು ನನ್ನ ಎದೆ ಮೇಲೆ ಮಣ್ಣಾಗಿ ಕೂಡ್ದು ಅಂತ ನನ್ನ ತಾಯಿ ಹೋಗಿ ವಿಲ್ ಮಾಡ್ತಾಳೆ. 73 ವರ್ಷದ ತಾಯಿ. ನನ್ನ ತಂದೆ ವಿಲ್ ಮಾಡ್ತಾರೆ, ನನ್ನ ಹೆಂಡತಿ ಸತ್ತ ಮೇಲೆ ನಾನು ಸತ್ರು ಕೂಡ ನೀನು ಬರ್ಕೂಡ್ದಮ್ಮ, ನನ್ನ ತಾಯಿ ತಂದೆ ಸಾವಿಗೆ ಆಕೆ ಬರ್ಕೂಡ್ದು ಅಂತ. ಅದಾದಮೇಲೆ ನಾನು ಮಾಡ್ತೀನಿ ವಿಲ್ಲು, ನಾನು ಸತ್ರು ಕೂಡ ನೀನು ಬರ್ಕೂಡ್ದು ಅಂತ. ಯಾಕೆಂದರೆ ಅವಾಗ ಯಾವ ಲೀಗಾಲಿಟಿ ಕೇಳಲ್ಲಮ್ಮ, ನನ್ನ ಹಕ್ಕದು.